ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಮಿಡ್ ಟರ್ಮ್ ಎಕ್ಸಾಮ್ಗೆ ಎಲ್ಲರೂ ಪ್ರಿಪೇರ್ ಆಗ್ತಿದ್ದೀರ ಅಂದ್ಕೊಳ್ತೀನಿ. ಈಗ 11th ಎಕ್ಸಾಮ್ ಇರೋದ್ರಿಂದ ಸ್ಟಾಟಿಸ್ಟಿಕ್ಸು ಈಗ 10 ಮಾರ್ಕ್ಸ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾಳೆ ಅಕೌಂಟೆನ್ಸಿ ಆದ ತಕ್ಷಣ ನೀವು ಇದನ್ನು ರೆಫರ್ ಮಾಡಿಬಿಟ್ಟು 10 ಮಾರ್ಕ್ಸು ಕಂಪ್ಲೀಟಾಗಿ 10 ಮಾರ್ಕ್ಸು. ಈಗ 10 ಮಾರ್ಕ್ಸ್ ಅಂತಂದರೆ 5 ಮಾರ್ಕ್ಸ್ ಆಗಲ್ಲ. ನಿಮಗೆ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ TFR ಮತ್ತು STDR ಸ್ಮಾಲ್ ಎಕ್ಸಾಂಪಲ್ ಬರ್ಬೋದು ಅಥವಾ GRR ಬರ್ಬೋದು ಅಂತ ಹೇಳಿದ್ದೆ. ಈಗ ಇಲ್ಲಿ ನಾನು ಬರೀ STDR ತೋರಿಸ್ಕೊಡ್ತಾ ಇದ್ದೀನಿ ವೈಟಲ್ ಸ್ಟ್ಯಾಟಿಸ್ಟಿಕ್ಸಲ್ಲಿ. ಓಕೆ, ವೈಟಲ್ ಸ್ಟ್ಯಾಟಿಸ್ಟಿಕ್ಸಲ್ಲಿ STDRನ ಯಾವ್ಯಾವ ರೀತಿ ಬಂದಾಗ ಹೆಂಗೆ ಮಾಡೋದು, ಮತ್ತು ಇನ್ನೊಂದು 10 ಮಾರ್ಕ್ಸ್ ಅಂತಂದರೆ TRT ಅದನ್ನೊಂದು ತೋರಿಸ್ಕೊಡ್ತೀನಿ ಇಲ್ಲಿ. GRR NRR ಅದೇನಿದೆ ಎಲ್ಲ ವಿಡಿಯೋ GRR NRR ಮತ್ತು 1 ಮಾರ್ಕ್ 2 ಮಾರ್ಕ್ಸ್ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಹಾಕಿರ್ತೀನಿ. ಅದನ್ನು ಒಂದು ನೀವು ನೋಡ್ಕೊಳ್ಳೇಬೇಕಾಗತ್ತೆ. ಓಕೆ, ಈಗ 10 ಮಾರ್ಕ್ ಬಂದುಬಿಟ್ಟು ಓಕೆ, ಫಸ್ಟು ಈಗ ನಾನು ಇಲ್ಲಿ ಎಕ್ಸಸೈಸ್ ಸಮ್ಸ್ ತೊಗೊಂಡಿದ್ದೀನಿ. STDR ಎಕ್ಸಸೈಸ್ ಸಮ್ ತೊಗೊಂಡಾಗ ಟೆಕ್ಸ್ಟ್ ಬುಕ್ಕಲ್ಲಿ 21 ಸಮ್ ನಂಬರು 21 ಅಲ್ಲಿ ಅದನ್ನು ಹೆಂಗಿದೆ ಅಂತಂದರೆ ಅದು 5 ಮಾರ್ಕ್ಸಿನ ಕ್ವಶನ್. 5 ಮಾರ್ಕ್ಸಿಂದ 2 ಕ್ವಶನ್ ಬಂದಾಗ ಇದೊಂದು ಕ್ವಶನ್ ಬರ್ಬೋದು. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಏಜ್ ಕೊಟ್ಟಿದ್ದಾರೆ, ಪ್ಲಸ್ ಇಲ್ಲಿ ಡೆತ್ಸ್ ಪರ್ 1000 ಅಂದರೆ ಟೌನ್ A ಟೌನ್ B. ಡೆತ್ಸ್ ಪರ್ 1000 ಮೀನ್ಸ್ ಇಟ್ ಈಸ್ ಆಲ್ರೆಡಿ ಕ್ಯಾಲ್ಕುಲೇಟೆಡ್ A, it is already calculated B, that is ASDRs, this one is a ASDR. Then the last is, that is P. The next column what you are calculating, PA, and the one more column you are calculating as a PB. P into A, P into B. Okay, multiply both PA, PB. After calculating this, STDR of this only one single population, it is summation of PA divided by P. Okay, then STDR of this is population A, STDR of a population B is summation of PB divided by summation of P. Okay, ಇದೆರಡು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಏನಿಲ್ಲಿ ಟೋಟಲ್ ಬಂದಿರುತ್ತಲ್ಲ ಅದು ಡಿವೈಡ್ ಬೈ ಸಮೇಷನ್ ಆಫ್ P. P means standard population, it is standard population. Then compulsory you have to write it as a ASDR is already given. Okay, don't calculate again. Directly you write a comment on it. Which one is less? Okay, if it is 11.04, if it is a STDR of B is a 12.8, then which one is more healthier? Then STDR of A is more healthier, because ಇಲ್ಲಿ ಡೆತ್ಸ್ ಯಾವುದು ಕಡಿಮೆ ಇರುತ್ತಲ್ಲ ಡೆತ್ ರೇಟ್, ದಟ್ ಈಸ್ ಮೋರ್ ಹೆಲ್ದಿಯರ್ ಅಂತ ಬರಿತೀವಿ ಇಲ್ಲಿ. ಓಕೆ, ಇದೇನಿದೆ ಅಲ್ಲ 5 ಮಾರ್ಕ್ಸಿಂದ ಇಟ್ ಈಸ್ ಆಲ್ರೆಡಿ ಕ್ಯಾಲ್ಕುಲೇಟೆಡ್ 21 ಸಮ್. ಈಗ ನೋಡೋಣ 22 ಸಮ್ ನಂಬರ್ 22, ದಟ್ ಈಸ್ ಆಲ್ಸೋ ಸೇಮ್, ದಟ್ ಈಸ್ ಏಜ್ ಈಸ್ ಗಿವನ್. ಓಕೆ, next death rates means also, that is also ASDR only. ASDR town A town B, it is already ASDR. The standard population is given. Then same PA you are calculating, PB you have to calculate and take a totals of this and substitute it in the formula, same what you calculated in the previous 21 sum number. PA divided by P, and so STDR of B is PB divided by summation of P. ಓಕೆ, ಇಲ್ಲಿ ಒಂದು ಏನು ನೀವು ತಪ್ಪು ಮಾಡಿಬಿಡ್ತೀರಿ ಅಂತಂದರೆ ಯೂಸ್ವಲಿ ಇಂಟು 100 ಎಲ್ಲದಕ್ಕೂ ಮಾಡ್ತಿರ್ತಿರಲ್ಲ STDRಗೂ ಮಾಡಿಬಿಡ್ತೀರಾ. ಹಂಗೆ ಮಾಡಬೇಡ್ರಿ. STDR ಇಟ್ ಈಸ್ ASDR ಈಸ್ ಆಲ್ರೆಡಿ ಕ್ಯಾಲ್ಕುಲೇಟೆಡ್ ಇನ್ ದಟ್ ಈಸ್ ಇಂಟು 1000, ಸಾರಿ 1000s ಒಳಗೆ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿರ್ತೀರ. ಅದಕ್ಕೆ ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡೋದು ಬೇಡ. ಸಮೇಷನ್ ಆಫ್ PA ಡಿವೈಡ್ ಬೈ P, ಸಮೇಷನ್ ಆಫ್ PB ಡಿವೈಡ್ ಬೈ P ಕ್ಯಾಲ್ಕುಲೇಟ್ ಮಾಡ್ತೀರಾ. ದೆನ್ ಸಮ್ ನಂಬರ್ 23 ಈಸ್ ಅ ಸಿಂಗಲ್ ಪಾಪ್ಯುಲೇಷನ್ನು. ಕಂಪ್ಯೂಟ್ CDR ಅಂದಾರ. CDR ಮತ್ತು STDR ನೋಡಿ, CDR ಮತ್ತು STDR ಏನೇನು ಕೊಟ್ಟಿದ್ದಾರೆ ಇಲ್ಲಿ? ಏಜ್ ಕೊಟ್ಟಿದ್ದಾರೆ,
ಪಾಪ್ಯುಲೇಷನ್ನ ಇದೆ. ಪಾಪ್ಯುಲೇಷನ್ ಅಂತಂದರೆ ಇಲ್ಲಿ ಓಕೆ, ಪಾಪ್ಯುಲೇಷನ್ ಡಿವೈಡ್ ಬೈ ದ ಡೆತ್ಸ್, ಓಕೆ, ಡಿವೈಡ್ ಬೈ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಈಸ್ ಅ ಪಿ, ದಟ್ ಈಸ್ ಓಕೆ. ದೆನ್ ಫಸ್ಟ್ ನಾವು ಸಿ ಡಿ ಆರ್ ತೋರಿಸ್ಕೊಡ್ತೀನಿ ನಿಮ್ಗೆ. ಸಿ ಡಿ ಆರ್ ಈಸ್ ಈಕ್ವಲ್ಸ್ ಟು ಡೆತ್ ಡಿ ಡಿವೈಡ್ ಬೈ ಪಿ. ದಿಸ್ ಈಸ್ ಡಿ, ದಿಸ್ ಈಸ್ ಪಿ. ಇದು ಪಿ ತೊಗೋಬೇಕು ಅವಾಗ. ಇದನ್ನು ಎಸ್ ಟಿ ಡಿ ಆರ್ಗೆ ಅಷ್ಟೇ ಇದೆ, ಅದನ್ನು ಕನ್ಸಿಡರ್ ಮಾಡಬೇಡ್ರಿ. ಡಿ ಬೈ ಪಿ ಇಂಟು 1000, ಡಿ ಡಿವೈಡ್ ಬೈ ಪಿ ಇಂಟು 1000 ಯು ಆರ್ ಕ್ಯಾಲ್ಕುಲೇಟಿಂಗ್. ಓಕೆ, ಡೆತ್ ಡಿವೈಡ್ ಬೈ ಪಾಪ್ಯುಲೇಷನ್ ಇಂಟು 1000 ಮಾಡಿದಾಗ ನಿಮ್ಗಲ್ಲಿ ಬರೋದು ಒಂದು ಸಿ ಡಿ ಆರ್ ಆನ್ಸರ್. ಓಕೆ, 14.7 ಬರುತ್ತೆ. ಈಗ ಇನ್ನೊಂದು ಅಲ್ಲಿ ಎಸ್ ಟಿ ಡಿ ಆರ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ, ನೀವು ಎಸ್ ಟಿ ಡಿ ಆರ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರಲ್ಲಿ ಇಲ್ಲಿ 14 ಇದೆಲ್ಲ ನಾವು ಮಾಡ್ತಿರೋದು. ಓಕೆ, 30.33 ಇದೆ. ಓಕೆ, ದೆನ್ ಎಸ್ ಟಿ ಡಿ ಆರ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಅಲ್ಲಿ ಏನು ಮಾಡ್ತೀರಿ ಅಂತಂದರೆ, ಇಲ್ಲಿ ಫಸ್ಟ್ ನೀವು ಎ ಎಸ್ ಡಿ ಆರ್ನ ಕ್ಯಾಲ್ಕುಲೇಟ್ ಮಾಡ್ತೀರಿ. ಎ ಎಸ್ ಡಿ ಆರ್ ಹೆಂಗೆ ಮಾಡ್ತೀರಿ? ಎ ಎಸ್ ಡಿ ಆರ್ ಡೆತ್ ಡಿವೈಡ್ ಬೈ ಪಾಪ್ಯುಲೇಷನ್ ಇಂಟು 1000. ಇಂಡಿವಿಜುವಲ್ ಯು ಆರ್ ಕ್ಯಾಲ್ಕುಲೇಟಿಂಗ್ ಫಾರ್ ಆಲ್ ದಿಸ್. ಈಚ್ 600 ಡಿವೈಡ್ ಬೈ 20,000 ಇಂಟು 1000. 240 ಡಿವೈಡ್ ಬೈ 10,000 ಇಂಟು 1000. ಓಕೆ, ಇಲ್ಲಿ ಒಂದು ತೋರಿಸ್ಕೊಡ್ತೇನೆ. 600 ಡಿವೈಡ್ ಬೈ 20,000 ಇಂಟು 1000 ಕ್ಯಾಲ್ಕುಲೇಟ್ ಮಾಡ್ತೀರಿ. ಇಲ್ಲಿ ಏನು ಬರುತ್ತಲ್ಲ ಆನ್ಸರು ನಿಮಗೆ, ಮೇ ಬಿ 12, 13, 14 ಎನಿಥಿಂಗ್ ಆನ್ಸರ್. ದೆನ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಈಸ್ ಗಿವನ್. ಹೌದಾ, ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಕೊಟ್ಟಾರಲ್ಲಿ ಪಿ, ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್. ದಿಸ್ ಯು ಹ್ಯಾವ್ ಟು ಕನ್ಸಿಡರ್ ಇಟ್ ಆಸ್ ಎ. P into A. Okay, P into A. Then PA divided by P you have to take it, and you have to calculate as a summation of PA divided by summation of P. STDR ಒಂದು ಸಿಂಗಲ್ ಪಾಪ್ಯುಲೇಷನ್ ಇದು, ಬಟ್ ಅವ್ರು ಕೊಟ್ಟಿರೋದಲ್ಲಿ ಸಿ ಡಿ ಆರ್ ಒಂದು ಕೊಟ್ಟಾರೆ. ಸಿ ಡಿ ಆರ್ ಈಸ್ ಅ ಡೆತ್ ಡಿವೈಡ್ ಬೈ ಪಾಪ್ಯುಲೇಷನ್ ಇಂಟು 1000. ಓಕೆ, ಇದು ಒಂದು ಸಿಂಗಲ್ ಪಾಪ್ಯುಲೇಷನ್ ಅದು. ಈಗ ನಿಮ್ಮ ಪ್ಯೂರ್ ಆಗಿ 10 ಮಾರ್ಕ್ಸಿಂದ ಹೆಂಗಂತಂದರೆ, ಇದು ಎಷ್ಟನೇ ಸಮ್? ಇದು 23rd ಸಮ್ಮು. ಈಗ 24th ಸಮ್ಮು. 24th ಸಮ್ಮು ಫಾರ್ ದ ಫಾಲೋಯಿಂಗ್ 2 villages. ಕಂಪ್ಯೂಟ್ ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ಸ್ ಆ್ಯಂಡ್ ಕಮೆಂಟ್. ಓಕೆ, ಇಲ್ಲಿ ಏಜ್ ಕೊಟ್ಟಾರ. ಫಸ್ಟು ಏಜ್ ಈಸ್ ಗಿವನ್. ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಪಿ. ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂದ ತಕ್ಷಣ ಪಿ ತೊಗೊಂಡ್ಬಿಡ್ಬೇಕು ನೀವು. ಇಲ್ಲಿ ಅವರು ಪಾಪ್ಯುಲೇಷನ್ ವಿಲೇಜ್ ಎದ್ದು ಎ ಎಸ್ ಡಿ ಆರ್ ಕ್ಯಾಲ್ಕುಲೇಟ್ ಮಾಡ್ತೀರಿ ನೀವು. ಎ ಎಸ್ ಡಿ ಆರ್ ಆಫ್ ಎ ಕ್ಯಾಲ್ಕುಲೇಟ್ ಮಾಡ್ತೀರಿ. ಹೆಂಗೆ? ಡೆತ್ ಡಿವೈಡ್ ಬೈ ಪಾಪ್ಯುಲೇಷನ್ 128 ಡಿವೈಡ್ ಬೈ 8000 ಇಂಟು 1000. ಹಿಂಗೆ ಬಿ ಕ್ಯಾಲ್ಕುಲೇಟ್ ಮಾಡ್ತೀರಿ. ಬಿ ಎಲ್ಲೈತಿ? 72 ಡಿವೈಡ್ ಬೈ 4000 ಇಂಟು 1000. ಇಲ್ಲೊಂದು ನಿಮಗೆ ವ್ಯಾಲ್ಯೂ ಬರ್ತದೆ, ಇಲ್ಲೊಂದು ವ್ಯಾಲ್ಯೂ ಬರ್ತದೆ. ಇದಕ್ಕೆ ಪಿ ಜೊತೆ ಮಲ್ಟಿಪ್ಲೈ ಮಾಡ್ತೀರಿ. ದೆನ್ ಪಿ ಎ ಮಾಡ್ಕೊಳ್ತೀರಿ. ನೆಕ್ಸ್ಟ್ ಪಿ ಬಿ ಮಾಡ್ಕೋತೀರಿ. ಓಕೆ, ಪಿ ಎ ಟೋಟಲು, ಪಿ ಬಿ ಟೋಟಲು. ಓಕೆ, ಇಲ್ಲಿ ಫಸ್ಟ್ ನೀವೇನೈತಿ ಎ ಎಸ್ ಡಿ ಆರ್ನ ಒಂದು ಕ್ಯಾಲ್ಕುಲೇಷನ್ನ ತೋರಿಸ್ಬೇಕು ಇಲ್ಲಿ ಮಾಡಿದ್ದು. ಎ ಎಸ್ ಡಿ ಆರ್ ಒಂದು ಪಾಪ್ಯುಲೇಷನ್ನ ಡಿ ಡಿವೈಡ್ ಬೈ ಪಿ ಇಂಟು 1000 ಒಂದರದು ಯಾವುದರ ಎ ದರ ಇರ್ಬೋದು, ಬಿ ದರ ಒಂದು ಕ್ಯಾಲ್ಕುಲೇಷನ್ನ ತೋರಿಸ್ತೀರಿ. ಯೂಸ್ವಲಿ ಫಸ್ಟ್ದ ಕ್ಯಾಲ್ಕುಲೇಷನ್ ತೋರಿಸ್ತೀರಿ ಅಲ್ಲಿ, ಬಿಕಾಸ್ ಇಟ್ ಕ್ಯಾರೀಸ್ ಅ 1 ಮಾರ್ಕ್ ಹಿಯರ್. ಇಲ್ಲಿ ಯಾವ್ಯಾವ್ದು ಅಂತಂದರೆ ನಿಮಗೆ ಎ ಎಸ್ ಡಿ ಆರ್ ಇದ್ರದ್ದು 1 ಮಾರ್ಕು, 2, 3, 4, 5, ಇದು 6, 7. ಈಗ ಎಸ್ ಟಿ ಡಿ ಆರ್ ಆಫ್ ಎ ಇಸ್ ಈಕ್ವಲ್ಸ್ ಟು summation of PA divided by summation of P. ಓಕೆ, summation of PA divided by P ಹಾಕ್ತೀರಲ್ಲಿ. ಹಾಕಿಬಿಟ್ಟು ಒಂದು ಕ್ಯಾಲ್ಕುಲೇಟ್ ಮಾಡ್ತೀರಿ. ಎಷ್ಟು ಬಂತಲ್ಲಿ? 19.05. ಎಸ್ ಟಿ ಡಿ ಆರ್ ಆಫ್ ಬಿ ಕ್ಯಾಲ್ಕುಲೇಟ್ ಮಾಡ್ತೀರಿ. summation of PB divided by summation of P. That is equals to 16.75. ಓಕೆ, ಇದರಲ್ಲಿ ಯಾವ್ದು ಹೆಲ್ದಿಯರು, ಯಾವುದು ಸ್ಮಾಲ್ ಇರುತ್ತಲ್ಲ
ಅದು ಹೆಲ್ದಿಯರ್. ಬಿ ಈಸ್ ಹೆಲ್ದಿಯರ್. ಓಕೆ, ನಿಮ್ಗೆ 5 ಇದೇನು ಹೇಳಿದೆ ನಾನು, 1 2 3 4 5 6 ಇದು ASDR. ಇದೆರಡು ಫಾರ್ಮುಲಾ ಕೂಡ್ಬಿಟ್ಟು 7, ಹೌದಾ? ಇದು ಆನ್ಸರ್ 8 9 10 ಹೆಲ್ದಿಯರ್. ಕಮೆಂಟ್ ಲಾಸ್ಟ್ಗೆ ಅದು 1 ಮಾರ್ಕು, ದಟ್ ಕ್ಯಾರೀಸ್ ಅ 1 ಮಾರ್ಕ್ ಕಂಪಲ್ಸರಿ. ಯು ಹ್ಯಾವ್ ಟು ರೈಟ್ ಇಟ್. ಓಕೆ, ದಿಸ್ ಈಸ್ ದ ಯೂಸಲಿ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಔಟ್ಸೈಡ್ ಕೊಟ್ಟಾಗ ನೀವು PA ಅಂತ ತಗೊಂಡ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡೋದಿದು. 25th ಸಮ್ಮು ಸೇಮ್. 25th ಸಮ್ಮು ಸೇಮ್, ಏನೂ ಇಲ್ಲ ಅಲ್ಲೇ. ಇಲ್ಲಿಲ್ಲ, ಟೇಕಿಂಗ್ ಲೊಕ್ಯಾಲಿಟಿ ಆ್ಯಸ್ ಅ ಸ್ಟ್ಯಾಂಡರ್ಡ್ ಅಂತಾರಲ್ಲ ಅವರು, ಬಟ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಕೊಟ್ಟಾರಲ್ಲಿ ಬೇಡ. ಇದು 26th ಸಮ್ ತಗೋಣ. ಯೂಸಲಿ ಹಂಗೆ ಕೊಡೋಂಗಿಲ್ಲ. ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಸಪ್ರೇಟ್ ಕೊಟ್ಟಾರಂದಾಗ ಅಲ್ಲಿ ಈಗ ಸಪ್ರೇಟೇ ಮಾಡಬೇಕಾಗತ್ತೆ. ಈಗ 26th ಸಮ್ಮಲ್ಲಿ ಏಜ್ ಕೊಟ್ಟಿದ್ದಾರೆ ಅವರು. ಓಕೆ, ಲೊಕ್ಯಾಲಿಟಿ ಎದ್ದು ಅಲ್ಲಿ ನೀವೇನು ಮಾಡ್ತೀರಿ, ASDR ಕ್ಯಾಲ್ಕುಲೇಟ್ ಆ್ಯಸ್ ಯೂಸಲ್ ಮಾಡ್ತೀರಿ ಇಲ್ಲಿ. ಓಕೆ, ASDR ಆಫ್ A ಡೆತ್ಸ್ ಡಿವೈಡ್ ಬೈ ಪಾಪ್ಯುಲೇಷನ್ ಇಂಟು 1000, ಮತ್ತು B ಇದು ಡೆತ್ ಡಿವೈಡ್ ಬೈ ಪಾಪ್ಯುಲೇಷನ್ ಅಂದರೆ 140 ಡಿವೈಡ್ ಬೈ 5000 ಇಂಟು 1000 ಆ್ಯಸ್ ಯೂಸಲ್. ಇಲ್ಲಿ 145 ಡಿವೈಡ್ ಬೈ 4000 ಇಂಟು 1000. ಓಕೆ, AB ಕ್ಯಾಲ್ಕುಲೇಟ್ ಮಾಡಿ. ಇಲ್ಲಿ ಏನೈತೆ ನೋಡ್ರಿ, ಇದು ಅವ್ರೇನಂತಾರೆ ಇಲ್ಲಿ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಕೊಟ್ಟಿಲ್ಲ, ಬಟ್ ಟೇಕಿಂಗ್ ಲೊಕ್ಯಾಲಿಟಿ ಆ್ಯಸ್ A ಆ್ಯಸ್ ಅ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂದಾರ. Pನ ಏದೇನು ಇರ್ತಲ್ಲ ಪಾಪ್ಯುಲೇಷನ್ನು ಅಂದರೆ 5000 12,000 15,000 ಆ್ಯಂಡ್ 4,000. ಇದನ್ನು ಲೊಕ್ಯಾಲಿಟಿ A ಅಂದಿದ್ದಕ್ಕೆ ನಾವು ಏತ್ ಪಾಪ್ಯುಲೇಷನ್ನ B ಅಂತ ಕನ್ಸಿಡರ್ ಮಾಡಿ PA PB ಮತ್ತು ಸೇಮ್ PA ಡಿವೈಡ್ ಬೈ P, PB ಡಿವೈಡ್ ಬೈ P. ವಿಚ್ ಒನ್ ಈಸ್ ಲೆಸ್, ದ್ಯಾಟ್ ಒನ್ ಈಸ್ more healthier. Last sum 27 sum is also same. CDR ಅಂದಾಗ CDR death divided by population into 1000, CDR of A, CDR of B ಎರಡು ಕ್ಯಾಲ್ಕುಲೇಟ್ ಮಾಡಿ. ಈಗ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅವರು ಸಿಟಿ B ಅಲ್ಲಿ ಕೊಟ್ಟಿರೋದ್ರಿಂದ ಅಲ್ಲಿ ಏನು ಮಾಡ್ತೀರಿ ಅಂತಂದರೆ, ನೀವು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ನ ಸಿಟಿ B ಅಲ್ಲಿ ಕೊಟ್ಟಾರಲ್ಲ ಆ ಪಾಪ್ಯುಲೇಷನ್ನ ನೀವು P ಅಂತ ತಗೊಳ್ತೀರಿ. ಇಲ್ಲಿ ಹೆಂಗೆ ನಾನು 5000 ಅದು ತೊಗೊಂಡಲ್ಲ, ಇಲ್ಲಿ ಎದ್ದು 27th ಸಮ್ಮಲ್ಲಿ 7000 15,000 25,000 3,000ನ P ಅಂತ ಕನ್ಸಿಡರ್ ಮಾಡ್ತೀರಿ ಇಲ್ಲಿ. ಆ್ಯಸ್ ಯೂಸಲ್ ASDR ಆಫ್ A B, ಬಟ್ B's ಪಾಪ್ಯುಲೇಷನ್ ಏನೈತಲ್ಲ P ಅಂತ ತಗೊಳ್ತೀವಿ. ದಟ್ ಈಸ್ 7,000 15,000 25,000 3,000. ದೆನ್ PA ಮತ್ತು PB ಕ್ಯಾಲ್ಕುಲೇಟ್ ಮಾಡಿ ಡಿವೈಡ್ ಬೈ ಮಾಡಿ ಆ್ಯಸ್ ಯೂಸಲ್ ಮಾಡ್ತೀರಿ. ಇದಿಷ್ಟು ಟೈಪ್ ಸಮ್ ನಿಮಗೆ. ಓಕೆ ಸ್ಟೂಡೆಂಟ್ಸ್, ಇದೇನಿಲ್ಲ STDR. ಯೂಸಲಿ ನನಗನ್ಸುತ್ತೆ STDR ಕೇಳ್ತಾರೆ ಅಂಥೇಳಿ. ಕೇಳಿಲ್ಲ ಅಂದರೂ GRR NRR ಇರುತ್ತೆ. GRR NRRದು ಡಿಸ್ಕ್ರಿಪ್ಷನಲ್ಲಿ ಒಂದು ಇದನ್ನು ಹಾಕಿರ್ತೀನಿ ನಾನಿಲ್ಲಿ, ಒಂದು ನೋಡ್ಕೊಂಬಿಟ್ಟು ಮಾಡಿಬಿಡಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನೀವು ಲೈಕ್ ಮಾಡಿ, ನಿಮಗಿದು ಅಂಡರ್ಸ್ಟ್ಯಾಂಡ್ ಆಗಿದ್ದರೆ. ಆಗಿಲ್ಲ ಅಂತಂದರೂ ನೀವು ಕಮೆಂಟ್ ಹಾಕಿ ನನಗೆ, ಮತ್ತು ಬೇರೆ ವಿಡಿಯೋನ ನಿಮಗಿದಕ್ಕೆ ನಾನು ಟ್ಯಾಗ್ ಮಾಡ್ತೀನಿ, ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಂತೆ ಲಿಂಕ್.